ನೋಡಿದ್ರೆ ಅಕ್ಕ ಅದಕ್ಕೆ ಅವ್ರ ಅತ್ತಿ ಮಾ ಇದಾದಳ ಏನ ಪಾಪ ಅದು ಗರ್ಭಿಣಿ ಇದ್ದ ಗೇಟು ಅದ್ರ ಹಲಾಲ ಅನ್ಸ್ಯಾಳ ಏನು ನೆಟ್ಟಿಗೆ ಒಟ್ಟೊಟ್ಟಿಗೆ ಕೂಳು ಕೊಟ್ಟಾಳ ಏನು ಯಾರಿಗೆ ಗೊತ್ತು ಪಾಪ ಯಾರ ಹತ್ರನ ಏನು ಹೇಳ್ಕೊಳ್ಳಿಲ್ದಂಗೆ ಇಲ್ಲಿ ತನಕ ನುಡ್ಕೊಂತ ಬಂದತ್ತದು ಜ್ಯೋತಿ ಮಾ ಸಂಪನ್ನ ಐತಿ ಅಂತ ಹುಡುಗಿಗೆ ಇಂಥ ಹತ್ತಿ ಸಿಕ್ಕಾಳ ನೋಡು. ನೋಡಿದಿಲ್ಲ ಮೊಮ್ಮಗನ ನೋಡ್ಬೇಕು ಅನ್ನೋದು ಖಬರ್ ಇಲ್ಲಂಗೆ ಹೆಂಗೆ ತಿಳ್ಕೊಂಡು ಹೋದ್ಲು. ಏನೇ ಆಗಲಿ ಅವ್ವ, ನನ್ನ ಮಗಳಿಗೆ ಒಳ್ಳೆ ಹೊತ್ತಿಗೆ ತೊಗೊಂಬಂದು ದವಾಖಾನಿಗೆ ಸೇರಿಸಿ ಪುಣ್ಯ ಕಟ್ಕೊಂಡು. ಇಲ್ಲಕ್ರ ನನ್ನ ಮಗಳು ನನ್ನ ಮೊಮ್ಮಗ ಏನಕ್ಕತ್ತ ಏನ ಹಂಗೇನು ತಿಳ್ಕೊಬೇಡ್ರಿ ಅಕ್ಕಾರ. ಜ್ಯೋತಿಗಿರೋ ಒಳ್ಳೆ ತನಕ ಒಳ್ಳೆ ಬುದ್ಧಿಗೆ ಆಕೆಗೆ ಯಾವಾಗೂ ಒಳ್ಳೇದು ಆಗೋದು. ಇನ್ನೇನು ನಿಮ್ಮ ಮನೆ ಕರ್ಕೊಂಡೋಗಿ ಚಲೋ ನಂಗೆ ಆರೈಕೆ ಮಾಡ್ರಿಕಿನ ಇನ್ನು ಮತ್ತು ಬಂದಿಲ್ಲಿ ಸುಟ್ಕೊಳ್ಳೋದಿದ್ದ ಅವ್ರ ಅತ್ತಿ ಏನು ಗನ ಅದಕ್ಕೆಲ್ಲ ಮಂದಿ ಹತ್ರ ಮಾತಾಡಂಗಿಲ್ಲ, ಕತೆ ಆಡಂಗಿಲ್ಲ. ಸೊಸಿನೇ ಯಾರ ಹತ್ರ ಮಾತಾಡಿದ್ರೆ ನನ್ನ ಸೊಸಿಗೆ ತೀಟಿ ಹಸ್ತವು ಹಂಗಸ್ತವು ಮನೆ ಹಾಳು ಮಾಡವು ಅಂತ ಇಂಥವಂತ ಬೈತಾಳ. ಹಂಗಾಗಿ ಹುಣೇನ ಮಂದಿ ಯಾರು ಇವ್ರ ಸುದ್ದಿಗೆ ಬರೋದು ಬೇಡ, ಇವ್ರಿಗೆ ಅವ್ರ ಅತ್ತಿ ಕುಟ್ಟಾಗ ಸಪ್ಳಿಸ್ಕೊಳ್ಳೋದು ಬೇಡ ಅಂತಂದು ಯಾರು ಇವ್ರ ತಂಟಿಗೆ ಹೋಗಂಗಿಲ್ಲ ನೋಡಿ. ಹಂಗೈತಿ. ಮತ್ತು ನನಗೆ ಮನಸ್ಸು ತಡಿಲಿಲ್ಲ. ಯಾವಾಗೂ ಜ್ಯೋತಿ ನಾನು ಹೊಲಕ್ಕೆ ಕೂಡೆ ಹೋಗಿದ್ವಿ, ಕಟ್ಟಿಗೆ ಕೂಡೆ ಹೋಗಿದ್ವಿ. ಹಾಗಾಗಿ ಮನಸ್ಸು ತಡಿಲಿಲ್ಲ, ಮಾತಾಡ್ಸ್ಕೊಂಡು ಬರೋಣ ಅಂತಂದು ಇತ್ಲಕ್ಕ ನಿಂತಿದ್ಲೆಲ್ಲ ಹೋಗಿದ್ನಿ. ಆವಾಗ ಯಾಕೆ ಭಾಳ ತ್ರಾಸ ಆಗಕತ್ತೈತೆ ಕೆಂಪಕ್ಕ ನನಗೆ ಅಂತ ಅಂದ್ಲು. ಹಾಗಾಗಿ ನಾನು ಮತ್ತು ದವಾಖಾನೆ ತೊಗೊಂಬಂದು ಸೇರಿಸಿದ್ನಿ. ಆಕೆ ಗಂಡನಿದ್ದಲ್ಲ ಅವನು ಟೌನ್ಗೆ ಹೋಗಿದ್ನಂತ, ಹಾಗಾಗಿ ನಾನು ತೊಗೊಂಬಂದು ಸೇರಿಸಿದ್ನಿ. ಏನಾತ ಯವ್ವ ನೀ ತೊಗೊಂಬಂದು ಸೇರಿಸಿದಕ್ಕಲ್ಲ ನನ್ನ ಮಗಳು ನನ್ನ ಮೊಮ್ಮಗ ಆರಾಮಾಗಿ ಇವತ್ತು ಅಕ್ಕಿದ ಹೆರಿಗೆ ಆಗಂಗಾಗಿದ್ದು. ಇಲ್ಲಕ್ರ ಏನೇನು ತ್ರಾಸ ಅನುಭವಿಸುತ್ತೆ ಏನೋ ನನ್ನ ಮಗಳು. ಪುಣ್ಯ ಬರಲಿ ಯವ್ವ ನನಗೆ. ಭಾಳ ಅಳಾಗತೈತಿ ಅನಿಸತೈತಿ ಏನು. ಮತ್ತು ಹಾಲು ಬಿದ್ದಿರಲ್ಲ ಪಾಪ ಇನ್ನು ಮತ್ತು ಹಾಲು ಕುಡಿಯೋಕೆ ಇದು ಮಾಡ್ತಾವು. ಒಂದಿಟ್ಟು ನೀನು ಇಡಿಸಿ ಕುಡಿಸು ಯಾಕೆ ಏನು. ನಾನು ಹೋಗ್ಕೊಂಡು ತಗೋ ಮನ್ಯಾಗ ಯಾರಿಲ್ಲ, ನನ್ನ ಮಕ್ಕಳನ್ನ ಮನ್ಯಾಗ ಹಂಗೆ ಬಿಟ್ಟು ಬಂದುಬಿಟ್ನಿ ನಾನು. ಈಗ ಏನು ಹೆರಿಗೆ ಆಗೈತಿ ಮತ್ತು ಬಂದು ನೋಡ್ತಾನಂತ ಸಂಜೆ ಮುಂದೆ ಇಲ್ಲಕ್ರೆ ಏನು. ಆತ್ವಾ ಹೋಗ ಯಾಕೆ. ಮತ್ತು ನಿನ್ನ ಮಗಳು ಇನ್ನೊಬ್ಬ ಮಗಳು ಅದಾಳ ಅಂತ ತಿಳ್ಕೊ. ಇಲ್ಲಿ ನಿನಗೆ ಏನು ಬೇಕು ಅಂದ್ರೆ ನನ್ನ ಮನೆ ಬಾಗ್ಲು ಯಾವಾಗ ತೆಗೆದಿರ್ತೈತೆವ ನಿನಗೆ ಏನು. ಜ್ಯೋತಿಗೆ ನಿಮಗೆ ಅವ್ರ ಅತ್ತಿ ಏನು ಕೊಡೋಕ್ಕೆಲ್ಲ ಮಾಡೋಕ್ಕೆಲ್ಲ ದವಾಖಾನಿಗೆ ಏನು ಕೂಳು ಕಟ್ಟೋಕ್ಕೆ ಮಾಡೋಕ್ಕೆಲ್ಲ ಬೇಕಾರೆ ನನ್ನ ಗಂಡಿಗೆ ಹೇಳ್ತೀನಿ ಗಂಜಿ ಪಂಜಿ ಮಾಡಿ ಕಳಿಸ್ತೀನಿ ಜ್ಯೋತಿಗೆ. ಇನ್ನು ಇವತ್ತಿನಾಗ ಗಂಜಿನ ಕುಡಿಬೇಕು, ಇನ್ನು ಹಸಿ ಮೈಯೆಲ್ಲ ಇನ್ನೇನು ಕೊಡಬಾರ್ದು. ಹಾಗಾಗಿ ಗಂಜಿ ಕೊಟ್ಟು ಕಳಿಸ್ತಾನೆ ತಗೋ ನಾನು. ಹ್ಞೂ ಆಯ್ತು. ಅತ್ತಿಯರ ಮಾವರ ಜ್ಯೋತಿ ನಿಮ್ಮನ್ನ ಕೇಳಾಕತ್ತಿದ್ಲು ನೋಡ್ರಿ ಹೋಗ್ಬೇಕಂತ. ಆಕಿ ಎಟೋತಾತು ಕೇಳಾಕತ್ತಿ. ನಾನು ಮತ್ತು ಕೂಸು ಈಗ ಒಂದು ಈಟು ಅಳಾಕತ್ತಿತ್ತ, ಹಾಗಾಗಿ ಬಂದಿತ್ಲಾಗ ಅತ್ತಿಯರ ಹೋಗ್ರಿ ನೀವು. ಪಾಪ ಹಾಲು ಕುಡಿಯೋಕೆ ಇದು ಮಾಡ್ತತದು. ಇನ್ನೂ ಸರಿ ಆಗೋಲ್ದಕ್ಕಿಗೆ ಪಾಪ ಈಗಿನ ಹೆರಿಗೆ ಆಗೈತಲ್ಲ ಒಳ್ಳಕ್ಕೂ ಸರಿ ಆಗೋಲ್ದಕ್ಕಿಗೆ. ಒಂದಿಟ್ಟು ಹೋಗ್ರಿ ನೀವು. ಹ್ಞೂನಪ್ಪ ನಾನು ಹೋಗಿ ನೋಡ್ತಾನೆ ನನ್ನ ಮೊಮ್ಮಗನ ಏನ. ನೋಡ್ರಿ ಹೋಗೋಣಿಬ್ರು. ನೀವು ಹೂ ಬರ್ರಿ. ಅವ್ವ ಇತ್ತಲ್ಲ ಎಲ್ಲೋತ್ ಅವ್ವ ನಿಮ್ಮವ್ವ ಮನೆಗೆ ಹೋತಪ್ಪ. ಯಾಕೆ ಏನು ಅಂತಂದು ಏನು ಹೇಳಿಲ್ಲ. ಹೆರಿಗೆ ಆತು ಗಂಡು ಹುಡುಗ ಹುಟ್ಟೈತಿ ಅಂತಂದು ಬಂದು ಶಿಷ್ಟ್ರ ತಾಯಿ ಹೇಳ್ತಲ್ಲ ಹೇಳತ್ಲೆ ಮತ್ತು ಹೋದ್ರು ಅವ್ರ ಮನೆಗೆ. ಅಲ್ಲ ಮೊಮ್ಮಗ ಹುಟ್ಟೈತಿ ಅನ್ನೋ ಖುಷಿನೂ ಇಲ್ದಂಗೆ ನಮ್ಮವ್ವ ಹುಡುಗನ ನೋಡ್ಲಿಲ್ಲಂಗೆ ಅದು ಹೆಂಗೆ ಮನೆಗೆ ಹೋಗಿದ್ದಾಳು ಅಂತ ಅಪ್ಪಗೆ ಹೇಳ್ಬೇಕು. ಪಾಪ ಅಪ್ಪ ಹೊಲ್ದಾಗ ಐತೆ ಏನೋ ಅಪ್ಪ ಬಂದು ನೋಡ್ಯಾರ ನೋಡ್ತೈತಿ. ಅಪ್ಪಗೆ ಹೇಳ್ಬೇಕು ಮನೆಗೆ ಹೋಗಿ ಇದೆಲ್ಲ ಮುಗಿಸ್ಕೊಂಡು ಹೋಗಾನೆ. ಮತ್ತೇನೇನಾರು ಸೈ ಪೈ ಮಾಡೋವು ಇರ್ತಾವ ಏನೋ ಕೇಳ್ಕೊಂಡು ಡಾಕ್ಟ್ರನ್ನ ಹೋಗ್ಬಿಡ್ತಾನೆ. ಹೋಗಿ ಅಪ್ಪಗೆ ಹೇಳಿ ಅಪ್ಪನ ಕರ್ಕೊಂಬರ್ತಾನೆ. ಯವ್ವ ಯಪ್ಪ ಆರಾಮದಿರ? ಅವ್ವ ನನ್ನ ಮಗಳು ಆರಾಮದವ ನೋಡ್ವಾ. ನೀ ಹೆಂಗದಿ? ಆರಾಮದನಪ್ಪ. ನೋಡು ಮೊಮ್ಮಗ ಹುಟ್ಟ್ಯಾನ ನಿನಗೆ. ಬಂಗಾರ ಮಕ್ಕೊಂಡತ್ತಲ್ಲ ನನ್ನ ಮುದ್ದು ಬಂಗಾರ. ಏಯಪ್ಪ ಏನಮ್ಮಪ್ಪ ವಾ ಎಂಥ ಬಂಗಾರ ಆಗೈತಿ ಯವ್ವ. ಬಂಗಾರಿ ಎಂಥ ಚಂದ ಮಕ್ಕೊಂಡತ್ ನೋಡು ಯವ್ವ. ನನ್ನ ಮಗಗೆ ಕಣ್ಣು ಬಿಡ್ಬಾರ್ದು ಬೇ ನೀನು. ನಿಂದ ದುಷ್ಟಕತ್ ನೋಡು ನನ್ನ ಮಗಗೆ. ಮಗನ ಮೇಲೆಲ್ಲ ಪ್ರೀತಿ. ನಾನಾರು ನೋಡ್ಕೋಬೇಕಾಗಿರೋದು ನಿನ್ನ ಮಗನಿಗೆ ಯವ್ವ. ನನಗೆ ಎಂಥ ತ್ರಾಸಾಗಿತ್ತು ಬೇ, ಭಾರಿ ತ್ರಾಸಾಗಿತ್ತು ಬೇವ. ಕೆಂಪಕ್ಕಿಲಕ್ರ ಏನು ಹಾಕಿದ್ನಿ ಏನು ಬೇವ ನಾನು ಇವತ್ತು. ಸಾವಕಾಸಿದ್ಗೆ ಬೇ. ಎಷ್ಟು ಕಾಳಜಿ ಬಂದೈತೆವ ನಿನಗೆ ನಿನ್ನ ಮಗನ ಮೇಲೆ. ಏನು ನನಗನ ಸಣ್ಣ ಕೂಸು ಆಡಿಸಿ ರೂಢಿ ಇಲ್ಲ ಅನ್ನೋದ್ಗತ್ಲೆ ಮಾತಾಡತ್ತೀಯಲ್ಲ ಅಕ್ಕ. ಹಂಗಲ್ ಬೇವ, ಹಂಗೆ ಹೇಳಿದ್ನಿ ನಾನು. ನೆಕ್ಸ್ಟಿಗೆ ಮಾಡಿದೆ ನಿನಗೆ. ಈ ಬಂಗಾರಿ ಹೇಳಪ್ಪ. ನೋಡಿಲ್ಲ ಅಜ್ಜಿ ಬಂದೈತಿ. ಮುದ್ದು ಇದ್ದಾಳಿಲಿ ನೋಡಿಲಿ. ಬಂಗಾರ ಹೇಳಿಲ್ಲಿ. ಎಷ್ಟು ನಿದ್ದೆ ಹೊಡಿತಿದ್ದಿ ನೀನು? ಹೊಟ್ಟೆ ಆಗಿದ್ದಾಗ ಅಷ್ಟು ನಿದ್ದೆ ಹೊಡಿತಿದ್ದಿ. ಇನ್ನೂ ಹೊರ ಬಂದಮೇಲೆ ಇನ್ನೂ ನಿದ್ದೆ ಹೊಡಿಬೇಕೇನ ನೀನು ಬಂಗಾರ? ಹೇಳ ಇವ ಯಾರಂಗದಂತೆ ಅವನು. ಇನ್ನೂ ಗೊತ್ತಾಗಂಗಿಲ್ಲ. ಈಗ ಇನ್ನಷ್ಟು ಸೋದ್ರ ಗೊತ್ತಾಕೈತಿ. ಕಲರ್ ಅವರಪ್ಪನಂಗೆ ಬರ್ತಾನೆ ಅನಿಸ್ತತ್ವ. ನೀನು ಕಲರ್ ಬರಂಗಿಲ್ಲ ಅವನು. ಸ್ವಲ್ಪ ಕಪ್ಪದ ನೋಡು. ಕಪ್ಪದ್ರ ಹೆಂಗಿದ್ರು ಚಲೋತ್ ನಂಗೆ ಹೆರಿಗೆ ಆಗೈತಲ್ಲ ಅಷ್ಟ ಖುಷಿನವ ಯವ್ವ. ಜ್ಯೋತಿ ಭಾಳ ಹೆದರಿಕೆ ಅನ್ಸ್ಬಿಟ್ಟಿತ್ತು ನನಗೆ. ಎಂಥ ಚಲೋ ಮೊಮ್ಮಗ ಕೊಟ್ಟನ ದೇವರು. ಆತ್ವಾ ಇನ್ನು ಇಲ್ಲಿದ್ದಿದ್ದು ಸಾಕು. ನೀನು ಹೋಗೋ ನಡಿ ಊರಿಗೆ. ಏನ ಊರಿಗೆ ಹೋಗೋಣ. ಅಲ್ಲೇ ಚಲೋ ಹೊತ್ನಾಗ ಬಾಣಂತನ ಮಾಡ್ಕೊಂಡು ಒಂದು 9 ತಿಂಗಳು ಇರುವಂತೆ ಅಂತ ಕೂಸು ದೊಡ್ಡದಾಗ ತನಕ ಇಲ್ಲಿ ನಿಮ್ಮ ಅತ್ತೆ ಕೈಯಾಗ ಸಿಕ್ಕಾಕೊಂಡು ಅಂದ್ರೆ ಮುಗೀತು. ಗೊತ್ತಾತ ನನಗೆ ನಿಮ್ಮ ಅತ್ತೆ ನೀನು ಎಷ್ಟು ಉರಿಸ್ಕೊಂಡು ತಿಂದಾಳ ಅನ್ನೋದು. ಇಲ್ಲಿ ದೌಡ ನಾ ಕಳಿಸ್ಬಿಟ್ಟೆ ಅಂದ್ರೆ ಮುಗೀತು. ನಿನ್ನ ಕೂಸು ದಾದಲ್ದಂಗೆ ಏನಿಲ್ದಂಗೆ ಬದುಕು ಮಾಡ್ಸಕ್ಕೆ ನಿಂದ್ರಿಸ್ತಾಳೆ. ಹ್ಞೂ
ನನಗೂ ಭಾಳ ಊರಿಗೆ ಬರ್ಬೇಕು ಅನ್ಸಿತ್ತು ಬೇ, ಏನೇನೋ ಮಾಡಿಸ್ಕೊಂಡು ತಿನ್ಬೇಕು ಅನ್ನಿಸ್ತು. ನೋಡು ಎಷ್ಟು ದೌಡು ದೇವರು ಕಣ್ ತೆಗೆದ್ಬಿಟ್ಟಲೆ. ಹಂಗನವ ನಮಗೆ ಬೇಕಾದಂಗೆ ಕೊಡಂಗಿಲ್ಲ ದೇವ್ರು, ಅವ್ನು ಕೊಟ್ಟಾಗ ನಾವು ತೊಗೋಬೇಕು. ಆತು ಇಳಿಸು ಕೂಸನ್ನ ಅಲ್ಲೇ ಹಾಕಕ್ಕಿಪ್ಪ ಬಾಜು ತಾಯಿದು ಇದು ಇರ್ಬೇಕು ಕೂಸಿಗೆ ಒಂದಿಟ್ಟು. ಈಗ ಸಿಸ್ಟ್ರ್ ಬಂದ್ರು ಅಂದ್ರೆ ಬೈತಾರ, ಕೂಸನ್ನ ಭಾಳ ಹೊತ್ತು ಎತ್ಕೋಬಾಡ್ರಿ, ಹಂಗಾಕತಿ ಅಂದು ಕೂಸನ್ನ ಹಾಕರ್ಲಿ. ಶಕುಂತ್ಲಾ ಜ್ಯೋತಿ ಮಕ್ಕೋ ಒಂದು ತಾಸು ಏನ ರಾತ್ರಿ ಎಲ್ಲ ನಿನ್ನೆ ಏನಿದ್ದಿಲ್ಲ ಏನಿಲ್ಲ ಅಂತಿದಿ, ಮಕ್ಕೋ. ಇನ್ನು ಮೇಲೆ ಏನಿದ್ರು ನಿನಗೆ ಇಚ್ಛೆ ಅಂತ ಮಕ್ಕೊಳಕ್ಕಾಗಿಲ್ಲ. ನೀನು ಕೂಸಿ ಯಾವ ಮಕ್ಕೊಂದಿರ್ತೈತೆ ಅವು ಮಕ್ಕೋಬೇಕು. ಇನ್ನು ತಲೆ ಕಟ್ಕೋಬೇಕು ನೋಡು. ಕೂಸಿಗೆ ಶೀತ ಹೊಡೆದು ಬಿಡ್ತೈತೆ, ಮತ್ತು ಕುಂಚಿಗೆ ಅದನ್ನ ತೊಗೊಂಬರ್ತಾನೆ ತಡಿ. ಯವ್ವ ಮತ್ತು ಕೂಸಿಗೆ ಹೊಚ್ಚಾಕ ಹರಿಬಿ ಅವನು ತೊಗೊಂಡ ಬಂದಿದ್ದೇನೆ ನೀನು? ಇಲ್ಲ ಯವ್ವ, ನೀವು ನಿನ್ನ ನೋಡ್ಬೋದ್ರಾತಂತ ನಾನು ನಿಮ್ಮಪ್ಪ ಬಂದ್ವಿ. ಏನೇನು ತೊಗೊಂಬಂದಿಲ್ಲ, ಕೂಸಿಗೆ ಹರಿಬಿ ಅವನು ರೆಡಿ ಮಾಡ್ಕೊಡ್ರಿ ಅಂದ್ರೆ ಡಾಕ್ಟ್ರು, ಮತ್ತು ನಿನ್ನ ಗಂಡನ ಹೋಗಿ ತೊಗೊಂಬಂತು ಪಾಪ ಕೂಸಿಗೆ ಹರಿಬಿ ಅವನು. ಹೌದೇನು ಬಿ ಅವ್ರು ತೊಗೊಂಬಂದ್ರ? ದೇವ ನಮ್ಮ ಅತ್ತಿ ಬಂದಿಲ್ಲೇನ? ನಿಮ್ಮ ಅತ್ತಿ ಬಂದತ್ತವ ಕೂಸು ಗಂಡು ಹುಡುಗ ಹುಟ್ಟೈತಿ ಅಂತಂದು ಹುಡುಗ ಹುಟ್ಟ ತನಕ ನಿಂದ್ರದ್ಲು ನಿಂತ್ಲು. ಆಮೇಲೆ ಹುಡುಗನ ನೋಡಕ್ಕೆ ಬರಲ್ಲ, ಇಲ್ಲಿ ನೋಡಿ ಹೊಳಗೆ ಹಂಗೆ ಹೋಗ್ಯಾಬಿಟ್ಲು ಮನಗೆ. ಮತ್ತು ಪಾಪ ಆಕಿ ಕೆಂಪವ್ವ ಹೇಳೋಗ ಜ್ಯೋತಿಗೆ ಗಂಜಿಯನ್ನು ಕಳಿಸ್ತಾನೆ, ಹೊರಗೆಲ್ಲ ಕೊಳಕೋಕೆ ಹೋಗ್ಬೇಡ್ರಿ, ಅವ್ರ ಅತ್ತೆಯನ್ನು ಕಳಿಸ್ತಾಳೆ ಏನು ಮಾಡ್ತಾಳೆ ಅಂತಂದು. ಮತ್ತು ತಡಿ ಗಂಜಿಯನ್ನು ತೊಗೊಂಬರ್ತಾಳೆ, ಅಲ್ಲಿ ತನಕ ಮಕ್ಕೋ. ನಮ್ಮ ಮಾವಗೆ ಗೊತ್ತಾತಂದ್ರೆ ತಡೆಯಂಗಿಲ್ಲ ಬೇ, ನಮ್ಮ ಮಾವು ಬಂದು ನೋಡ್ಕೋತಿ. ಪಾಪ ನಮ್ಮ ಮಾವು ಗೊತ್ತೈತೇ ಇಲ್ಲ. ಇವರು ಎಲ್ಲೋದ್ರು? ಹೋದ್ರೇನ ಮನೆಗೆ? ನೋಡು ಜ್ಯೋತಿ, ಜೋರ್ಸೆಲ್ಲ ಜಮಾಸ್ಲೆ ಮಾತಾಡ್ಬೇಡ. ಇನ್ನು ತೆಲ್ನೋವು ಎದಾಸತಿ, ಹಸಿ ಮೈ ಐತಿ, ಭಾಳ ಮಾತಾಡಕ್ಕೆ ಹೋಗ್ಬೇಡ ಮಕ್ಕೋ. ಏನು ಇಲ್ಲಲ್ಲಿ ಬಾ, ಅಲ್ಲಿ ಅವನ ಕೈಯಾಗ ಐತಿ ಅಂತ ಮಾತಾಡಂಗಿಲ್ಲ, ದಡ್ಬಡ್ ನಡೆಯಂಗಿಲ್ಲ. ಅವ್ರು ಹೇಳ್ತಾಳೆಲ್ಲ ಬೆಂಕಿ ಕಾಸ್ಕೋಬೇಕು ಚಲೋ ಹೊತ್ತು ನಂಗೆ ಮಕ್ಕ ಕಾಯಿ ಕಟ್ತೈತಿಲ್ಲಕ್ರೆ. ಅವ್ನು ಬೇ ಆತು ಮಕ್ಕೊಂತಾನೆ ರೀ. ಕೂಸು ಹಾಕಿ ಮಕ್ಕೊಳ್ಳಿ, ಹೊರಗೆ ಹೋಗೋಣ ನಡಿ ನಾವು. ಆತು.